ಎಲ್ಲಾದ್ರೂ ಈ ತರ ಮಾಡಿದ್ರೆ ನಮ್ ಗಮನಕ್ಕೆ ಬಂದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಸಸ್ಪೆಂಡ್ ಮಾಡಿ ಬಿಸಾಕ್ತಿವಿ. ಅದು ಹಿಂದೆ ಮುಂದೆ ನೋಡೋದಲ್ಲ. ಕಾನೂನು ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ದಾರೆ ಸರ್. ಓಕೆ, ಯತ್ನಾಳ್ ಅವರಿಗೆ ಮಾಡೋ ಕೆಲಸ ಇಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಜ್ಯೋತಿಷ ಹೇಳಕ್ ಹೇಳ್ರಿ. ಅಲ್ಲಿ ಜ್ಯೋತಿಷ ಬಹಳ ಜನ ಕೇಳ್ತಾರೆ. ಅಲ್ಲ, ನಾವೆಲ್ಲ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ವೇಗ ತಗೊಳ್ಳೋದು ಒಳ್ಳೇದು. ಅದನ್ನ ತಗೊಳ್ತೀವಿ, ಏನು ತೊಂದರೆ ಇಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ. ಅದನ್ನ ನಾವು ನಮ್ಮ ಪಕ್ಷದೊಳಗೆ, ನಾನು ಇವತ್ತು ಮಿನಿಸ್ಟರ್ ಆಗಿದ್ದೀನಿ, ಇವರು ಅಧ್ಯಕ್ಷರಾಗಿದ್ದಾರೆ, ಮುಂದೆ ಮತ್ತೆ ನಾನು ಬದಲಾವಣೆ ಆಗ್ತೀನಿ, ಅದೆಲ್ಲ ನಾವು ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು. ಸೊ ಯಾರು ಸೀಟ್ ಕೊಡ್ತಾರೆ ಇಲ್ಲ ಅನ್ನೋದೆಲ್ಲ ಇದು. ಆದ್ರೆ ಒಂದು ತಿಳ್ಕೊಳ್ಳಿ, ಗೆಲ್ತಕ್ಕಂಥ ಕ್ಯಾಂಡಿಡೇಟಿಗೆ ಪಕ್ಷ ಕೊಡುತ್ತೆ. 100% ಶಿವಮೊಗ್ಗ ಲೋಕಸಭೆ ಬೇರೆಯವ್ರ ಜೊತೆನೂ ಕೂಡ ಇದ್ದು ಗೆಲ್ಸ್ಕೊಂಡ್ ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ಕೂಡ ತಗೊಂಡಿದ್ದೀವಿ. ನೆಕ್ಸ್ಟ್ ನೋಡಿ ಒಂದು ನಿಮಿಷ. ಇಲ್ಲ, ಸಿ ದಟ್ ಇಸ್ ಯಾವ್ದೋ ಒಂದು ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ. ಈಗ ನನ್ನ ಇಲಾಖೆಗೆ ಗ್ಯಾರಂಟಿಯಿಂದ ಬರ್ಬಾದಾಗೋದಾದ್ರೆ ಕೊಡೋದು 1 ಮೊಟ್ಟೆ 8ನೇ ಕ್ಲಾಸ್ವರೆಗೂ ಯಾಕೆ 2 ಮೊಟ್ಟೆ ಕೊಟ್ಟಿವಿ? ಒಂದೇ ಕೊಡ್ಬೇಕಾಗಿತ್ತು. 1 ಮೊಟ್ಟೆ ಜಾಸ್ತಿ ಮಾಡಿದ್ರೆ 130 ಕೋಟಿ 130 ಕೋಟಿ ನಮಗೆ ಲಯಬಿಲಿಟಿ ಬರೋದು. ಅದ್ರ ಜೊತೆಗೆ ನೀಟ್ ಟ್ರೈನಿಂಗ್, ಒನ್ ಮೋರ್ ಥಿಂಗ್, ನೀಟ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಈಗ SSLC ಆದ್ಮೇಲೆ ಏನೋ ಈ ಹೈಯರ್ ಸ್ಟಡೀಸಿಗೆಲ್ಲ ಹೋಗ್ತಿರಲ್ಲ, ಅದಕ್ಕೆ ನಾವು ದುಡ್ಡು ಇಟ್ಬಿಟ್ಟಿದೀವಿ. ಅದನ್ನ ನಿಲ್ಲಿಸ್ಬೇಕಾಗಿತ್ತು. ಹೊಸದು ಇದು ಕಾರ್ಯಕ್ರಮ. ಯಾಕೆ? ಪ್ಲಸ್ ಇದೆಲ್ಲ ಸೇರಿ ಒಂದು ತಿಳ್ಕೊಳ್ಳಿ, ಹೋದ್ಸತಿ 37,400 ಕೋಟಿ ಏನು ನನ್ನ ಇಲಾಖೆ, 37,400 ಕೋಟಿ. ಈ ಸತಿ ನನ್ನ ಬಜೆಟ್ ಎಷ್ಟು? 44,400 ಕೋಟಿ. ಅದು ಪ್ರೋಗ್ರೆಸ್ ಅಲ್ಲನ್ರಿ. ಆಮೇಲೆ ಈ ಗ್ಯಾರಂಟಿಗಳಿಗೆ ಅನುದಾನ ಯಾವಾಗಲೂ ಅಷ್ಟೇ ಶೇಖರಣೆ ಮಾಡಿ, ಆಮೇಲೆ ಹಿಂದಿನ ಸರ್ಕಾರದವರು ಎಲ್ಲ ಲಯಬಿಲಿಟಿ ಇಟ್ಟಾರೆ. ಎಷ್ಟು ಅವ್ರ ಬಿಲ್ ಕಟ್ಟೋದೇ ಆಗೋಗ್ಬಿಡ್ತು. 8,500 ಘೋಷಣೆ ಮಾಡಿದ್ರು, ಇಟ್ಟಿದ್ದು 300. ನನ್ನ ಇಲಾಖೆಯಲ್ಲಿ 300 ಕೋಟಿ ಇಟ್ಟಾರೆ. ಇನ್ನೂ 500 ಕೋಟಿ ಶಾರ್ಟೇಜ್. ಅದನ್ನ ನಾನು ಶೇಖರಣೆ ಮಾಡಿ ನಾನು ಅವ್ರ ಸಾಲ ತೀರಿಸ್ತಾ ಇದ್ದೀನಿ. ಬರೀ ನನ್ನ ಇಲಾಖೆಯಲ್ಲಿ ನಾನು ಹೇಳೋದು. ಸೆಂಟ್ರಲ್ ಗವರ್ಮೆಂಟ್ ಅವರು ನನಗೆ ಪರ್ ಸ್ಟೂಡೆಂಟ್ ಇಷ್ಟು ಅಂತ ಖರ್ಚು ಮಾಡ್ತಾರೆ. ಇಡೀ ದೇಶದೊಳಗೆ ಅದೊಂದು ಪ್ಯಾರಾಮೀಟರ್ ಇದೆ. 5,500 ರೂಪಾಯಿ ಬರಬೇಕು. ನನಗೆ 2,600 ರುಪೀಸ್ ಬರುತ್ತೆ. ಇದ್ರೊಳಗೇನೆ 1,800 crores ಸೆಂಟ್ರಲ್ ಗವರ್ಮೆಂಟ್ ಅವ್ರು ನನಗೆ ಕೊಟ್ಟಿಲ್ಲ. ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ 4 ಲಕ್ಷ ಕೋಟಿ. ಇವರು ಯಾಕೆ 4,53,000 ಕೋಟಿ ಎಷ್ಟು ಕೊಡ್ತಾರೆ ಇವ್ರು ನಮಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.